ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು ಗವಾಯಿ ಅವರ ಮೇಲೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯು ಶೂ ಎಸೆಯಲು ಪ್ರಯತ್ನಪಟ್ಟ ಘಟನೆಯನ್ನು ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ಛಲವಾದಿ ಮಹಾಸಭಾ, ಅಂಬೇಡ್ಕರ್ ಸೇನೆ, ಹಲವು ಕನ್ನಡಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರಿ ಪಟ್ಟಣದಲ್ಲಿ ಸಂವಿಧಾನ ಉಳಿವಿಗಾಗಿ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಸಾಗಿ ವಕೀಲ ಕಿಶೋರ್ ಕುಮಾರ್ ಅವರ ಅಣಕು ಶವಯಾತ್ರೆಯನ್ನು ಮಾಡುವ ಮೂಲಕ ಮೆರವಣಿಗೆಯಲ್ಲಿ ಸಾಗಿದರು. ಪ್ರತಿಭಟನಾಕಾರರು ವಕೀಲರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅದೇ ರೀತಿ ಬಾಣಸಂದ್ರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹಿರಿಯ ವಕೀಲ ಕಿಶೋರ್ ಕುಮಾರ್ ಅವರನ್ನು ಪ್ರತಿಕೃತಿ ದಹನ ನಡೆಸಿದರು. ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ವಕೀಲರನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾಮಾಜಿಕ ಹೋರಾಟಗಾರ, ಚಲನಚಿತ್ರ ನಟರಾದ ಚೇತನ್ ಅಹಿಂಸಾ ಅವರವರು ಆಗಮಿಸಿ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕುಂದೂರು ತಿಮ್ಮಯ್ಯ, ತಾಲ್ಲೂಕು ಸಂಚಾಲಕರಾದ ಕೃಷ್ಣ, ಬಾಣಸಂದ್ರ ಕೃಷ್ಣ ಸೇರಿದಂತೆ ಹಲವು ದಲಿತ ಮುಖಂಡರುಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಮುಖಂಡರುಗಳು ಭಾಗವಹಿಸಿದ್ದರು. ತುರುವೇಕೆರೆಯಲ್ಲಿ ಈ ಒಂದು ಚಳುವಳಿಯ ಭೂಮಿಯಲ್ಲಿ ಈ ಹೋರಾಟಕ್ಕೆ, ಈ ಒಂದು ಗಟ್ಟಿಯಾದ ಪ್ರತಿಭಟನೆಗೆ ನನಗೂ ಸೇರಕ್ಕೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ಎತ್ತಿ ಹಿಡಿತಿರೋದು ಈ ಹೋರಾಟಗಾರರೇ, ಮತ್ತೆ ಮುಖ್ಯವಾಗಿ ಕೃಷ್ಣ ಅವರು ಮತ್ತೆ ಅವರ ತಂಡದವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು. ಸೊ ಅದನ್ನ ನಾವು ಇವತ್ತು ಮಾಡ್ತಾ ಇರೋದು, ಸಂವಿಧಾನ ವಿಚಾರನ ಎತ್ತಿ ಹಿಡಿತಾ ಇರೋದು. ಬಹಳ ಮುಖ್ಯವಾಗಿ ನಮಗೆ ಸಿಜೆಐ ಆದ ಗವಾಯಿ ಅವರ ಬಗ್ಗೆ ಮತ್ತೆ ಅವರ ಕೆಲಸದ ಬಗ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ಅಪಾರ ಗೌರವ ಇದೆ. ಆ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ದೇಶದ ಹೈಯೆಸ್ಟ್ ಕೋರ್ಟ್, ಅದು ನಾವು ನ್ಯಾಯಾಲಯನ ಅದಕ್ಕೆ ಗೌರವ ಕೊಡಬೇಕು, ಅದರ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ. ಆದರೆ ಅದರ ವಿಚಾರದಲ್ಲಿ ಏನಾದ್ರು ವಿರೋಧ ಇದ್ರೆ ಅದನ್ನ ಪ್ರಜಾಪ್ರಭುತ್ವ ಅಡಿಯಲ್ಲಿ ವಿರೋಧ ಮಾಡಬೇಕು ಹೊರತು ಕಾನೂನನ್ನ ಕೈ ತಗೊಂಡಿರೋದು ಈ ವ್ಯಕ್ತಿಯನ್ನ ಈ ಮಾಡಿದ್ರೆ ನಾವು ಖಂಡಿಸಲೇಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಈ ವ್ಯಕ್ತಿ 71 ವರ್ಷದ ಲಾಯರ್ ಅಂತಾರೆ, ಆದ್ರೆ ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲದೆ ಇದ್ರೆ ಇವ್ರು ಯಾವ ಸೀಮೆ ಲಾಯರು, ಇವ್ರು ಯಾವ ನ್ಯಾಯದ ಬಗ್ಗೆ ಗೌರವ ಇಲ್ಲ ಅಂದ್ರೆ ಇವ್ರು ಯಾವ ಲೆಕ್ಕಕ್ಕೆ ಅವ್ರಿಗೆ ಕಾನೂನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಮತ್ತೆ ಮುಖ್ಯವಾಗಿ ನಮಗೆ ಪ್ರತಿರೋಧ ಬೇಕು, ಆದ್ರೆ ಪ್ರತಿರೋಧ ಪ್ರಜಾಪ್ರಭುತ್ವ ಅಡಿಯಲ್ಲಿ ಬೇಕು. ನಿಮ್ಮ ವಿಚಾರಗಳು ಅಷ್ಟರ ಬಗ್ಗೆ ನಿಮಗೆ ಗೌರವ ಇದ್ರೆ, ನಂಬಿಕೆ ಇದ್ರೆ ಜನರ ಮುಂದೆ ಇಡಿ. ಅದು ಬಿಟ್ಟು ನಿಮ್ಮ ವಿಚಾರನ ನಿಮ್ಮ ಬೂಟ್ ಮುಖಾಂತರ ನೀವು ಎಸಿತಾರಲ್ಲ ಸಿಜೆಐ ಮೇಲೆ, ನಿಮ್ಮ ವಿಚಾರಗಳು ಎಷ್ಟು ಪೊಳ್ಳೆ ಇದೆ, ನಿಮ್ಮ ವಿಚಾರಗಳು ಎಷ್ಟು ಅಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ ಇದೆ ಅಂತ ನಮಗೆ ಎದ್ದು ಕಾಣುತ್ತೆ. ಮತ್ತೆ ಮುಖ್ಯವಾಗಿ ನಿಮ್ಮನ್ನ ಕೇಳಿದಾಗ ನೀವೇನಾದ್ರೂ ಇದನ್ನ ನೀವು ಪಶ್ಚಾತ್ತಾಪ ಪಡ್ತೀರಾ ಅಂದಾಗ ನೀವು ಪಶ್ಚಾತ್ತಾಪ ಪಡಲ್ಲ ಅಂತ ಹೇಳಿದೀರಾ. ನೀವು ಪಶ್ಚಾತ್ತಾಪ ಪಡಲ್ಲ,
ನಿಮಗೆ ಒಂದು ರೀತಿ ಇದನ್ನ ಗಿಲ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದು ಸರಿ ಇದೆ ಅಂತ ಹೇಳಕ್ಕಾಗಲ್ಲ, ಅದು ತಪ್ಪೇ ಅದು. ಅದನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಸೊ ಈ ರೀತಿಯ ಹೋರಾಟದಿಂದ, ಈ ರೀತಿಯ ಪ್ರತಿಭಟನೆಯಿಂದ ನಾವು ಸಂವಿಧಾನ ಎತ್ತಿ ಹಿಡಿಬೇಕು. ಈ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತೆ ಬಹಳ ಮುಖ್ಯವಾಗಿ ನಾವು ನಮ್ಮ ವಿಚಾರಗಳನ್ನ ಸಂವಿಧಾನ ಎತ್ತಿ ಹಿಡಿತಿರೋರು ಯಾರು ಇದ್ರೆ ಅದು ಸಮಾಜದ ಶಕ್ತಿ ಪರವಾಗಿ, ಅಂಬೇಡ್ಕರ್ ವಾದಿಗಳ ಪರವಾಗಿ, ಒಂದು ಉತ್ತಮ ಸಮಾಜದ ಪರವಾಗಿ ಕೆಲಸ ಮಾಡ್ತಿರೋರೆ ಸಮಾಜ ಎತ್ತಿ ಹಿಡಿತಾ ಇದ್ದಾರೆ, ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ. ನಾವೆಲ್ಲ ಗಟ್ಟಿಯಾಗಿ ಕಾನೂನು ರೂಪಿಸೋರಾಗಬೇಕು, ಯೋಜನೆ ನೀತಿ ತರೋರಾಗಬೇಕು. ಸೊ ಈ ಹೋರಾಟದಲ್ಲಿ ನಾನು ಎಂದೆಂದಿಗೂ ಇರ್ತೀನಿ. ಈ ಚಳುವಳಿಯ ಭೂಮಿ ಜೊತೆ ನಾನು ಎಂದೆಂದೂ ಇರ್ತೀನಿ. ಈ ಒಂದು ಗಟ್ಟಿಯಾದ ಒಂದು ಪ್ರತಿರೋಧ ನಾವು ಪ್ರಜಾಪ್ರಭುತ್ವ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ, ನಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದೆ. ಈ ವ್ಯಕ್ತಿಗಳು, ಈ ಜಡ್ಜ್ಗಳನ್ನ ಖಂಡಿಸಲೇಬೇಕು, ಜಡ್ಜ್ಗಳನ್ನ ನಾವು ಎತ್ತಿಡಬೇಕು. ಈ 71 ವರ್ಷದ ಲಾಯರ್ನ ಕೆಲಸಗಳನ್ನ ಖಂಡಿಸಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ತುರುವೇಕೆರೆ ತಾಲೂಕಿನ ಎಲ್ಲ ನಾಗರಿಕ ಅಪಮಾನ ಮಾಡಿದರೆ ಅದು ರಾಷ್ಟ್ರಕ್ಕಾದ ಅಪಮಾನ, ಈ ದೇಶಕ್ಕಾದ ಅಪಮಾನ, ಸಂವಿಧಾನಕ್ಕಾಗಿ ಮಾಡಿದ ಅಪಮಾನ, ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ. ಅದರಿಂದ ಇಂಥ ಮನುವಾದಿಗಳು ಈ ದೇಶವನ್ನ ಸುಟ್ಟು ಸೂರೆ ಮಾಡ್ತಾ ಇದ್ದಾರೆ. ಜಾತಿನ ಎತ್ತಿ ಕಟ್ತವ್ರೆ, ಧರ್ಮವನ್ನು ಎತ್ತಿ ಕಟ್ತಾರೆ ಅಂತ. ಬಸವಣ್ಣನ ಕೊಂದಂತವರು ಮನುವಾದಿಗಳು, ಗಾಂಧಿನ ಕೊಂದಂತವರು ಸಾವರ್ಕರ್, ಅವರ ಫೋಟೋ ವಿಜೃಂಭಣೆ ಮಾಡ್ತಾವ್ರೆ. ನಾಚಿಕೆ ಆಗ್ಬೇಕು. ಸಾವರ್ಕರ್ ಈ ದೇಶಕ್ಕಾಗಿ ಹೋರಾಟ ಮಾಡಿದ ಸ್ವತಂತ್ರ ಹೋರಾಟಗಾರ, ಮಹಾತ್ಮ ಗಾಂಧಿಯ ಗುಂಡಿದ್ದರು, ದೇಶ ಪ್ರೇಮಿ, ರಾಷ್ಟ್ರವಾದಿ. ಮೊದಲು ಏನು ಇವರೇ ಹಿಂದುತ್ವವಾದಿಗಳಿದ್ದೀರಾ, ನಿಮ್ಗೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇವೆ. ನಾವು ಇನ್ನು ಸುಮ್ಮನೆ ಇರಲ್ಲ. ಇನ್ನು ಮುಂದೆ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಸಮಾನ ಮನಸ್ಕ ಸಮಾಜ, ಇಡೀ ರಾಷ್ಟ್ರದ ಸಂವಿಧಾನ ಪರವಾಗಿ ಹೋರಾಟ ಮಾಡ್ತೀವಿ. ಇನ್ನು ಮುಂದೆ ಈ ಮನುವಾದಿಗಳ ಆಟ ನಡೆಯಲ್ಲ. ನಾವು ಸುಮ್ಮನೆ ನಿಮ್ಮನ್ನು ಒಂದು ಹೆಜ್ಜೆ ಮುಂದಕ್ಕೆ ಬಿಡಲ್ಲ. ಅದು ಎಲ್ಲಿವರೆಗೂ ಮುಗಿಯುತ್ತೆ ನಾವು ಖುಷಿ ನೋಡ್ತೀವಿ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಮನುವಾದಿ ಏನು ಇವು ಸಾಕೇಶ್ ಇದ್ದಾರೆ, ಇವನ ಅಂತ್ಯ ಸಂಸ್ಕಾರವನ್ನ ಇವತ್ತು ತುರುವೇಕೆರೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರ ವತಿಯಿಂದ ಮಾನ್ಯ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ.
ಬೆಳಕಂತೀರಿ ತಾವಿಂದಲೇ ಬರಬೇಕು. ಪಂಚಾಯತ್ ಮುಂಚೆನೆ ಹೇಳಿದ್ರೆ ನಮ್ಮ ಪ್ರತಿಭಟನೆ ಮಾಡ್ತೀವಿ, ತಾವು ಇರ್ಬೇಕು ಅಂತ ಕಡೆ ಇದ್ದೆ ಅಂತ ಹೇಳಿ ಅಲ್ಲಿ ಹೋಗಿ ಪಲಾಯನ ಮಾಡ್ಕೊಂಡು ಹೋಗಿ ಏನು ಉದ್ದೇಶಕ್ಕೆ ಆ ಥರ ಮಾಡಿ ಅಂತ ಗೊತ್ತಾಗ್ತಿಲ್ಲ. ದಯಮಾಡಿ ತಹಸೀಲ್ದಾರ್ ಸಾಹೇಬರು ಬರಬೇಕು. ಒಂದು ಎರಡನೇದು ಒಂದು ಕಡೆ ನೀವು ಇಲ್ಲಿಂದ ಬಂದಿದ್ರಲ್ಲ, ನಿಮ್ಮ ಊರಲ್ಲಿ ಕಿಚ್ಚುಗಳು ಸ್ಟಾರ್ಟ್ ಆಗ್ಬೇಕು. ಎಲ್ಲ ವಿಷಯನ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಅದೇ ವಿಷಯನ ಪದೇ ಪದೇ ಹೇಳಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಸಂವಿಧಾನವನ್ನ ನೀವೇನಾದ್ರು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ನ ಯಾರೋ ಬೂಟಲ್ಲಿ ಹೆಸರದು ರಾಕೇಶ್ ಕಿಶೋರ್ ಅನ್ನೋದು ಅದು ಸಂವಿಧಾನಕ್ಕೆ ಕೈ ಹಾಕಕ್ಕೆ ಒಂದು ಪ್ರಯತ್ನ. ಅವರು ಈಗ ಆಲ್ರೆಡಿ ನಮ್ಮ ಸಂವಿಧಾನದ ಕೈ ಕಾಲು ಕಿವಿ ಕಣ್ಣುಗಳನ್ನೆಲ್ಲ ಮುಂದೆ ಕಿತ್ಕೊಂಡ್ಬರ್ತಾವ್ರೆ. ನೀವೇನಾದ್ರು ಎಚ್ಚೆತ್ತಲಿಲ್ಲ ಅಂತಂದ್ರೆ ಮುಂದಿನ ಪರಿಸ್ಥಿತಿ ಪರಕೆ ಹಿಡ್ಕೊಂಡು ತಿರುಗಾಡೋದು, ಅಲ್ಲೆಲ್ಲ ಚುಪ್ಪಲ್ಲಿ ಕಾಫಿ ಕುಡಿಯೋದು, ಈ ಪರಿಸ್ಥಿತಿ 10 ವರ್ಷ ಬರುತ್ತೆ. ಇದೊಂದು ಭಾರತ ಹೋಗಿ ಬಾಂಗ್ಲಾದೇಶ ಆಗುತ್ತೆ, ಶ್ರೀಲಂಕಾ ಆಗುತ್ತೆ, ನೇಪಾಳ ಆಗುತ್ತೆ. ನೀವೆಲ್ಲ ಸುಖವಾಗಿರಕ್ಕೆ ಆಗಲ್ಲ. ಹಂಗಾಗಿ ದಯಮಾಡಿ ತಾವು ಸಮಯ ಸಿಕ್ಕ ದಯಮಾಡಿ ಪುಸ್ತಕ ಓದಿ, ಅಂಬೇಡ್ಕರ್ ಪುಸ್ತಕನ ಓದಿ. ನಿಮ್ಗೆ ಸ್ವಲ್ಪ ದಿನ ಜ್ಞಾನ ಬರುತ್ತೆ. ನಿಮ್ಮ ಸಂವಿಧಾನವನ್ನ ನೀವೇ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಪರಿಸ್ಥಿತಿ ಹೋಗುತ್ತೆ. ಇನ್ನೇನು ರಾಕೇಶ್ ಕಿಶೋರ್ ಅಂತಾರಲ್ಲ, ಅವನು ಬುದ್ಧಿವಂತ ಜೀವಿ. ಆದ್ರೆ ಯಾಕೆ ಮಾಡೋದಂತಂದ್ರೆ ಅವನೊಳಗಿರುವ ಮನೋವಾದ, ಅವನೊಳಗಿರುವಂತ ಸಂವಿಧಾನದ ವಿರೋಧ ನೀತಿ. ಹಂಗಾಗಿ ತಾವೆಲ್ಲರೂ ಇಲ್ಲಿಂದ ಹೋಗಿ ಸುಮ್ಮನೆ ಇದು ಪ್ರಾರಂಭ. ನಿಮ್ಮ ಹಳ್ಳಿಗಳಲ್ಲಿ ಕಿಚ್ಚೆತ್ಕೋಬೇಕು. ನಿಮ್ಮ ಹಳ್ಳಿಗಳಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗ್ಬೇಕು. ಮುಂದೊಂದು ದಿನ ಸಂವಿಧಾನ ನಮಗಿಲ್ಲ ಅಂತಂದ್ರೆ ನಿಮ್ಗೆ ರಕ್ಷಣೆ ಕೊಡಕ್ಕಾಗಲ್ಲ. ನಾವು ಎಷ್ಟೊತ್ತ ಹೊಡ್ಕೋಬೇಕು.